ಏನು ಸಂತೋಷ ಏನು ಉಲ್ಲಾಸ ಏನು ವಿಶೇಷ ಈ ದಿನ ಎಂದು ಮರೆಯಲಾಗದಂಥ ಒಂದು ದಿನ. ಗಂಗಾಧರ್ ನೆನ್ನೆನೇ ಹೇಳಿದ್ದೆ ಸೆಲೆಬ್ರೇಷನ್ಗೆ ರೆಡಿ ಮಾಡ್ಕೊಳ್ಳಿ ಅಂತ. ಮಾಡ್ಕೊಂಡಿದ್ದೀರಾ? 100% ಮಾಡ್ಕೊಂಡಿದ್ದೀವಿ ಸರ್. ತಿಂಡಿನೂ ಕೊಟ್ಟಿಲ್ಲ, ಬರೀ ಕಾಫಿ ಕೊಟ್ಟು ಕೂರಿಸಿದ್ದೀರಾ ಇಲ್ಲಿ ನೀವು. ಸರ್ ಎಲ್ಲ ಆದಮೇಲೆ ನೀವು ಏನೇನು ಕೇಳ್ತೀರೋ ಎಲ್ಲ ಕೊಡ್ತೀವಿ ಸರ್. ಓಕೆ, ಬಟ್ ಅಮೇಝಿಂಗ್ ಗೇಮ್ ಆಯ್ತಲ್ಲ ಸರ್? ಡೆಫಿನೆಟ್ಲಿ ಸರ್, ಒಂದು ರೀತಿ ಥ್ರಿಲ್ಲಿಂಗ್ ಎನ್ಕೌಂಟರ್ ಸರ್. ಏನು ಮ್ಯಾಚ್ ಸರ್ ಅದು. ಒಂದು ಟೈಮ್ ಇಂಡಿಯಾ ಪರ ಆಯಿತು, ಒಂದು ಟೈಮ್ ಸೌತ್ ಆಫ್ರಿಕಾ ಪರ ಆಯಿತು. ಯಾರು ಗೆಲ್ತಾರೆ ಅಂತ 15 ಓವರ್ವರೆಗೂ, ಅಂದರೆ ಸೆಕೆಂಡ್ ಇನ್ನಿಂಗ್ಸ್ ಸೌತ್ ಆಫ್ರಿಕಾ ಗೊತ್ತೇ ಇರಲಿಲ್ಲ ಸರ್. ಸೊ ಎಲ್ಲ ಒಂದು ಕಡೆ ನಾವು ಕೂಡ ಇಂಡಿಯಾ 176 ರನ್ಸ್ ಏನು ಬೋರ್ಡ್ ಮೇಲೆ ಆಗಿದಾಗ ಗೆಲ್ಬೋದು ಅಂತ ಅಂದ್ಕೊಂಡ್ವಿ. ಬಟ್ ಸೌತ್ ಆಫ್ರಿಕನ್ಸ್ ಏನು ಬ್ಯಾಟಿಂಗ್ ಮಾಡ್ತಾ ಇದ್ದ ರೀತಿ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ನಾವು ಮ್ಯಾಚ್ನ ಕೈ ಚೆಲ್ಬಿಟ್ವೇನೋ ಅಂತ ಆ ರೀತಿ ಅನ್ಕೊಂಡ್ಬಿಟ್ವಿ ಸರ್. ಇಲ್ಲ, ನೀವು ಇನ್ನಿಂಗ್ಸ್ ಅಬ್ಸರ್ವ್ ಮಾಡ್ತಾ ಇದ್ರೆ ಹಾಫ್ ವೇಸ್ಟೇಜ್ ಈಕ್ವಲ್ ಇದೆ ಅಂತ ಅನ್ಕೊಳ್ತಾ ಇದ್ವಿ. ಯಾಕಂದರೆ 10 overs 96 ಬೇಕಾಗಿತ್ತು. ಬಟ್ ನೆಕ್ಸ್ಟ್ 5 overs ಅಲ್ಲಿ 66 ರನ್ಸ್ ಹೊಡಿತಾರೆ ಗಂಗಾಧರ್ ಅವರು. ಒನ್ ಆಫ್ ದಿ ಬೆಸ್ಟ್ ಇನ್ನಿಂಗ್ಸ್ ನಾನು ನೋಡಿದ್ದು ಕ್ಲಾಸನಿಂದ. ಅದು ಏನು ಯಾರೋ ಕಾಂಜಿ ಪಿಂಜಿ ಬೌಲರ್ಗೆ ಹೊಡೆದಿದ್ದಲ್ಲ ಸ್ವಾಮಿ, ಕುಲ್ದೀಪ್ ಯಾದವ್ ಒನ್ ಆಫ್ ದಿ ಬೆಸ್ಟ್ ಬೌಲರ್ಸ್ ಇನ್ ದ ಟೂರ್ನಮೆಂಟ್. ಆ ವ್ಯಕ್ತಿಗೆ ಹೊಡಿತಾರೆ. ಅಕ್ಷರ್ ಪಟೇಲ್ಗೆ 1 over ಹೊಡಿತಾರೆ. ನಿಜವಾಗ್ಲೂ ಅಮೇಝಿಂಗ್ ಸ್ಟ್ರೋಕ್ ಪ್ಲೇ. ಈ ವ್ಯಕ್ತಿ ಪ್ರಾಬಬ್ಲಿ ಅವರು ಈ ಬ್ಯಾಟಲ್ನ ಗೆಲ್ಲಿಸ್ಬಿಡ್ತಾರೆ ಅಂತ ನಾವು ಅಂದ್ಕೊಂಡ್ವಿ. ಬಟ್ ಮಿರಾಕಲ್ ಆಯಿತು ನೆನ್ನೆ.